ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ರುಚಿಯಾದ ಬಸ್ಸಾರು ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ನುಗ್ಗೆ ಸೊಪ್ಪು, ತೊಗರಿಬೇಳೆ, ಹೆಸ್ರು ಕಾಳು ಆರಿಸಿ ಇಟ್ಕೊಂಡಿದ್ದೀನಿ ನೀಟಾಗಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಒಂದು ಜಗ್ ನೀರು ಹಾಕ್ತಾಯಿದ್ದೀನಿ. ನಾಲ್ಕು ಜಗ್ಗಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಕಾಳು ಮೆತ್ತಗೆ ಬೇಯಬೇಕಲ್ಲ, ಅದಕ್ಕೆ ನೀರು ಬೇಕಾಗುತ್ತೆ. ಹೆಸ್ರು ಕಾಳನ್ನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಸಿಹಿ ಥರ ಹುರಿಬಾರ್ದು. ಇವಾಗ ಹೆಸ್ರು ಕಾಳು ಮತ್ತು ಬೇಳೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನೀರಿಗೆ. ನೀರು ಬಾಯ್ಲ್ ಆದಮೇಲೆ ಸೇರಿಸ್ಬೇಕು ಹೆಸ್ರು ಕಾಳು ಮತ್ತು ಬೇಳೆನ. ಈಗ ನುಗ್ಗೆ ಸೊಪ್ಪು ತೋರಿಸ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಬಿಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ. ಪಾತ್ರೆಲಿ ಹಾಕಿ ಉಪ್ಪು ಹಾಕಿ ತೊಳಿತಾ ಇದ್ದೀನಿ ನುಗ್ಗೆ ಸೊಪ್ಪನ್ನ. ಹುಳಗಳು ಏನಾದ್ರು ಇದ್ದರೆ ಅದರಲ್ಲೇ ಹೋಗಲಿ ಅಂತ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಉಪ್ಪು ಮತ್ತು ನೀರು ಸೇರಿಸಿ ಇವಾಗ ನೋಡ್ತಾ ಇರ್ಬೋದು, ಬೇಳೆ ಹೆಸ್ರು ಕಾಳು ಕುದೀತಾ ಇದೆ. ಅದು ಬೇಳೆದು ಮೇಲ್ಗಡೆ ಬಂದಿರುತ್ತಲ್ಲ, ಅದೆಲ್ಲ ವೇಸ್ಟು ತೆಗಿಬೇಕು. ಅದೆಲ್ಲ ಒಳ್ಳೆಯದಲ್ಲ, ಅದು ಹಾಕಿದ್ರೆ. ಕುದೀತಾ ಇದೆ. ಸೊಪ್ಪು ಸೇರಿಸಿದ್ದೀನಿ ಇವಾಗ, ತೊಳೆದಿಟ್ಕೊಂಡಿದ್ನಲ್ಲ. ಹಾಗೆ ಹಾಗೆ ತುರಿದಿರೋ ಅಂಥ ಕೊಬ್ಬರಿ ತುರಿ, ಸೊಪ್ಪಿಗೆ ಉಪ್ಪು ಹಾಕಿ ಬೇಯಿಸಬೇಕು, ಕೊಬ್ಬರಿ ತುರಿ ಮತ್ತು ಉಪ್ಪನ್ನ. ಉಪ್ಪು ಸೇರಿಸಿರೋ ವಿಡಿಯೋ ಇವಾಗ ಬಸ್ಕೊತಾ ಇದ್ದೀನಿ. ಸೊಪ್ಪು ಮತ್ತು ಕಾಳು ಬೇಯಿಸಿರೋದನ್ನು. ಇವಾಗ ಬಸ್ಸಾರಿಗೆ ಹಸಿಮೆಣ್ಸಿಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ 6ರಿಂದ 7 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ನಾನಿಲ್ಲಿ 3 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ ಸ್ವಲ್ಪನೇ ತಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ. ಚೆನ್ನಾಗಿ ಹುರ್ಕೋಬೇಕು. ಅರ್ಧ ಸ್ಪೂನ್ ಆಯಿಲ್ ಹಾಕಿ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮು. ಹುರಿದಿದೆ ಇವಾಗ ಹಸಿಮೆಣ್ಸಿಕಾಯಿ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಿಕ್ಸಿ ಜಾರ್ಗೆ ಹುರಿದಿರೋ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ರಸ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ನೀರಲ್ಲಿ. ಇವಾಗ ಕಾಳನ್ನು ಸೇರಿಸ್ತಿದ್ದೀನಿ ಜಾರಿಗೆ. ಬರೀ ಕಾಳಷ್ಟೇ ಸೇರಿಸ್ಬೇಕು ಬೇಯಿಸಿರೋದು. ಇವಾಗ ರುಬ್ಕೊಂಬಂದಿದ್ದೀನಿ. ನಾನು ರುಬ್ಬಕ್ಕೆ ಹುಣಸೆಹಣ್ಣು ಹಾಕಿರಲಿಲ್ಲ, ಅದಕ್ಕೆ ಹುಣಸೆಹಣ್ಣು ರಸ ಸೇರಿಸ್ತಾಯಿದ್ದೀನಿ. ನೀವು ಈ ಬಸ್ಸಾರನ್ನ ಮನೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಂದು ಚೆಂಬಿನ ಸಹಾಯದಿಂದ ಈ ಥರ ಮಸ್ಕೊತಾ ಇದ್ದೀನಿ, ಅದು ನೀರೆಲ್ಲ ಕೆಳಗಡೆ ಹೋಗಲಿ ಅಂತ. ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಸೇರಿಸ್ತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಣಮೆಣ್ಸಿಕಾಯಿ ಒಂದು 3, ಬ್ಯಾಡಗಿ ಮೆಣ್ಸಿಕಾಯಿ, ಈರುಳ್ಳಿ ಮೀಡಿಯಮ್ ಸೈಜು
ಮೀಡಿಯಮ್ ಸೈಜ್ದು 2 ಈರುಳ್ಳಿ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟು, ಬೆಳ್ಳುಳ್ಳಿ ಹಾಕಲೇಬೇಕು, ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ರುಚಿ. ನೀವು ಹಾಕ್ಕೊಳ್ಳಿ ಬೆಳ್ಳುಳ್ಳಿನ. ಈಗ ಮೆಣ್ಸಿನ್ಕಾಯಿ ಹುರಿದಿದ್ದಾಗಿದೆ, ಈರುಳ್ಳಿ ಸೇರಿಸ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸಾಂಬಾರಿಗೆ ಅದನ್ನೇ ಸೇರಿಸ್ತಾಯಿದ್ದೀನಿ, ಒಗ್ಗರಣೆ. ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಅದು ಆ ನೀರು, ಸೊಪ್ಪಿನ ನೀರು, ಅದು ವೇಸ್ಟ್ ಮಾಡಬಾರ್ದು. ಇವಾಗ ಕಾಳು ಸೇರಿಸ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಬೇಕು ನೀಟಾಗಿ. ಕೊಬ್ಬರಿ ತುರಿ ಸೇರಿಸ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು 1-2 ನಿಮಿಷ ಹಾಗೇ ಬಿಡ್ತೀನಿ. ಬಸ್ಸಾರಿಗೆ ಖಾರ ಸೇರಿಸ್ಬೇಕು ಇವಾಗ, ರುಬ್ಬಿರೋಂಥದ್ದು. ನಿಮಗೆ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಇಲ್ಲಿ ಒಣಮೆಣ್ಸಿಕಾಯಿ ಹುರಿದ್ಬಿಟ್ಟು ಸೇರಿಸ್ಬೋದು, ಚೆನ್ನಾಗಿರುತ್ತೆ ಅದನ್ನು. ಈ ಬಸ್ಸಾರು ನಾನು ಬಿಸಿ ಮಾಡ್ತಾಯಿಲ್ಲ, ಹಾಗೆ ಹಸಿದನ್ನೇ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಹಸಿದನ್ನೇ ಊಟ ಮಾಡಬೇಕು, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ನೀಟಾಗಿ ಕೈ ಆಡಿಸಿ ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ಇವಾಗ ಕಾಳು ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ. ಫ್ಲೇಮ್ ಆಫ್ ಮಾಡ್ತೀನಿ. ಇದಾಗಿದೆ. ಇವಾಗ ಜೋಳದ ಮುದ್ದೆ ಮಾಡೋದು ತೋರಿಸ್ತೀನಿ. ಬಸ್ಸಾರಿಗೆ ಕಾಂಬಿನೇಷನ್ನು ಜೋಳದ ಮುದ್ದೆ. ಅರ್ಧ ಚಮ್ ನೀರು ಹಾಕ್ತಾಯಿದ್ದೀನಿ. ಒಂದು ಮುದ್ದೆ ಕರೆಕ್ಟಾಗಿ ಆಗುತ್ತೆ ಈ ಅಳತೆಯಲ್ಲಿ ಮಾಡಿದರೆ. ಒಲೆ ಮೇಲೆ ಪಾತ್ರೆ ಇಡ್ತಾಯಿದ್ದೀನಿ. ಒಂದು ಸ್ಪೂನು ಜೋಳದ ಹಿಟ್ಟು ಸೇರಿಸ್ತೀನಿ ಇವಾಗ ನೀರಿಗೆ. ಚೆನ್ನಾಗಿ ಕೈ ಆಡಿಸ್ಬೇಕು ಇವಾಗ. ಜೋಳದ ಮುದ್ದೆ ಹೆಲ್ತ್ ಬೆನಿಫಿಟ್ಸ್ ನಿಮಗೆ ಗೊತ್ತಿದೆ, ತುಂಬ ಒಳ್ಳೆಯದು ಜೋಳದ ಮುದ್ದೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಇದು ಕುದಿ ಬರಬೇಕು ಇವಾಗ.
ಚೆನ್ನಾಗಿ ಕುದಿಬೇಕು, ಅದು ಇಟ್ಟು ಬೇಯಬೇಕು. ಇವಾಗ ಹಿಟ್ಟು ಸೇರಿಸ್ತಾ ಇದ್ದೀನಿ. ಒಂದು ಮುದ್ದೆಗೆ ಎಷ್ಟು ಬೇಕಷ್ಟು. ಚೆನ್ನಾಗಿ ಬೇಯಬೇಕಿದು ಹೈ ಫ್ಲೇಮಲ್ಲಿ. ಲೋ ಫ್ಲೇಮ್ ಮಾಡಿದ್ರೆ ಬೇಯಲ್ಲ, ಹೈ ಫ್ಲೇಮಲ್ಲೇ ಬೇಯಿಸಿ ಮುದ್ದೆನ. ಚೆನ್ನಾಗಿ ತಿರುಗಬೇಕು ಮುದ್ದೆ, ಗಂಟಾಗದೇ ಇರೋ ಥರ. ಮುದ್ದೆ ತಟ್ಟೋದು ತೋರಿಸ್ತೀನಿ ಇವಾಗ. ಇದು ಕೈ ಬಟ್ಲು ಅಂತಾರೆ, ನಾನು ಅದರಲ್ಲೇ ಮುದ್ದೆ ತಟ್ಟೋದು ಡೈಲಿ. ಇವಾಗ ರೆಡಿಯಾಗಿದೆ ಮುದ್ದೆ. ಅದಕ್ಕೆ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ರುಚಿಕರವಾದ ಬಸ್ಸಾರು ಜೋಳದ ಮುದ್ದೆ ರೆಡಿ. ಗಾಯತ್ರೀಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.